ಫ್ರೆಂಡ್ಸ್, ಲೀನಾ ಮಾಧವ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚೆಟ್ಟೆ ಸೊಪ್ಪು ಮತ್ತು ಹಲಸಿನ ಬೀಜ ಹಾಕಿ ಪಲ್ಯ ಮಾಡ್ತಾ ಇದ್ದೇನೆ. ಇದು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದಕ್ಕೆ ಫಸ್ಟ್ ಅಕ್ಕಿಯನ್ನು ಹುರಿದು ಹುಡಿ ಮಾಡಬೇಕು. ಅದು ಕುಚ್ಚಲಕ್ಕಿ ಆಗ್ಬೋದು, ಬೆಳ್ತಿಗೆ ಅಕ್ಕಿ ಸಹ ಆಗ್ಬೋದು. ಮತ್ತೆ ಚಂದ ನೋಡಿ ಮೊಟ್ಟೆ ಥರ ಬರ್ತದೆ. ಮೊಟ್ಟೆ ಥರ ಬಂದ ನಂತರ ಒಂದು ಮಿಕ್ಸಿ ಜಾರಿಗೆ ಮೆಣಸು, ಖಾರಕ್ಕೆ ತಕ್ಕ ಎಷ್ಟು ಬೇಕು ಅಷ್ಟು ಮೆಣಸು, ಆಮೇಲೆ ಕೊತ್ತಂಬರಿ, ಅಕ್ಕಿ ಇದನ್ನೆಲ್ಲ ಹಾಕಿ ಚೆಂದಾಗಿ ಹುಡಿ ಮಾಡಿಕೊಡ್ಬೇಕು. ನಂತರ ಹುಡಿ ಮಾಡಿದ ನಂತರ ಹಲಸಿನ ಬೀಜ ರೌಂಡ್ ಆಗಿ ಕೊಯ್ದು ಬೇಯಿಸಬೇಕು. ಆಮೇಲೆ ನೋಡಿ ಚೆಟ್ಟೆ ಸೊಪ್ಪರ ಚಂದ ನುಣ್ಣಗೆ ಕಟ್ ಮಾಡಿದ್ದೇನೆ. ನೋಡಿ ಚಂದ ನುಣ್ಣಗೆ ಕಟ್ಟಾಗಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಉಪ್ಪಿಗೆ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿದ್ದು. ಆನಂತರ ತೆಂಗಿನಕಾಯಿ, ಚಂದ ಬಿರುಕಿದೆ. ಬೇಯಿಸಿದ್ದು ಅದಕ್ಕೆ ಈ ಸೊಪ್ಪನ್ನು ಹಾಕಬೇಕು. ನಾನೀಗ ಇದಕ್ಕೆ ವೀಡಿಯೋ ತೆಗಿತಾ ಇದ್ದೇನೆ. ನೋಡಿ ಚಂದಗೆಲ್ಲ ಮಿಕ್ಸ್ ಆಗಿ ಮುಚ್ಚಿಟ್ಟು ಬೇಯಲಿಕ್ಕೆ ಇಡಬೇಕು. ನೋಡಿ ಈಗ ಚಂದ ಬೆಂದಿದೆ ಇದೀಗ. ಆಮೇಲೆ ಇದನ್ನೆಲ್ಲ ಚಂದ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಬೇಕು. ಬೆಳ್ಳುಳ್ಳಿ ಒಗ್ಗರಣೆ, ಎಣ್ಣೆ ಬಿಸಿ ಮಾಡಿ ಸಾಸಿವೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಕೊಟ್ಟು ಚಂದ ಮಿಕ್ಸ್ ಮಾಡಬೇಕು. ನೋಡಿ ಈಗ ಸೂಪರಾಗಿ ಚಂದ ಬೆಂದಿದೆ ಈಗ. ಆಮೇಲೆ ಇದಕ್ಕೆ ಲಾಸ್ಟ್ ಈ ಅಕ್ಕಿ ಹುಡಿಯನ್ನು ಹಾಕಬೇಕು. ಅಕ್ಕಿ ಹುಡಿ ಹಾಕಿ ಸ್ವಲ್ಪ ಟೇಸ್ಟ್ ನೋಡಬೇಕು, ಉಪ್ಪು ಖಾರ ಕರೆಕ್ಟ್ ಉಂಟಾ ಅಂತ. ಇದಕ್ಕೆ ಸ್ವಲ್ಪ ಖಾರ ಕಡಿಮೆ ಆಗಿದೆ. ಪುನಃ 2 ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಹಾಗುಂಟು ಹೇಳು. ಓಕೆ, ಟೇಸ್ಟ್ ಆಗಿದೆ. ಚೆಟ್ಟೆ ಸೊಪ್ಪು ಹಳ್ಳಿಯಲ್ಲೇ ಸಿಕ್ಕುದು, ಟೌನಲ್ಲಿ ಸಿಕ್ಕೋದಿಲ್ಲ. ಆದರೂ ಇದನ್ನೊಮ್ಮೆ ಹಳ್ಳಿಯಲ್ಲಿ ಇರುವವರು ಹಲಸಿನ ಬೀಜ ಹಾಕಿ ಒಮ್ಮೆ ಇದು ಮಾಡಿ ಟ್ರೈ ಮಾಡಿ. ಅಥವಾ ಟೇಸ್ಟ್ ಆಗಿದೆ ಅತ್ತೆ ಇದು. ಥ್ಯಾಂಕ್ ಫಾರ್ ವಾಚಿಂಗ್.